ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಡಿದೆದ್ದಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಈ ಬಾರಿ 150 ಸೀಟ್ಗಳನ್ನು ಕೂಡ ಗೆಲ್ಲಲ್ಲ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಭವಿಷ್ಯ ನುಡಿದಿದ್ದಾರೆ. 15-20 ದಿನಗಳ ಹಿಂದೆ ನಾವು ಅಂದುಕೊಂಡಿದ್ವಿ ಬಿಜೆಪಿಗೆ ಬಂದರೆ ಅಬ್ಬಬ್ಬ ಅಂದರೆ 180 ಸೀಟ್ ಬರಬಹುದು ಅಂತ. ಆದರೆ ಈಗ ಕೇವಲ ಅವರು 150 ಸ್ಥಾನಗಳಿಗೆ ಇಳಿತಾರೆ ನೋಡಿ. ಅವ್ರು ಗೆಲ್ಲಕ್ಕೆ ಸಾಧ್ಯ ಇರೋದು ಬರೀ 150 ಸ್ಥಾನಗಳನ್ನು ಮಾತ್ರ. ಒಂದು 20 ದಿನಗಳ ಮುಂಚೆ ಇದ್ದ ಕಥೆ ಬೇರೆ, ಈಗಿರುವ ಕಥೆ ಬೇರೆ. 150 ಸ್ಥಾನಕ್ಕೆ ಬಿಜೆಪಿ ಕುಸಿಯುತ್ತೆ, ನೋಡ್ತಾ ಇರಿ. ಚುನಾವಣಾ ಬಾಂಡ್ ವಿಶ್ವದ ಅತಿ ದೊಡ್ಡ ಸುಲಿಗೆ ವಸೂಲಿ ಯೋಜನೆ ಇದು. ಚುನಾವಣಾ ಬಾಂಡ್ ಇದೆಯಲ್ಲ, ಎಲೆಕ್ಟ್ರೋಲ್ ಬಾಂಡ್ಗಳಿಲ್ಲ, ಬಾಂಡ್ ಯೋಜನೆ ಇದೆಯಲ್ಲ, ಎಲೆಕ್ಟ್ರೋಲ್ ಬಾಂಡ್ ಯೋಜನೆ ವಿಶ್ವದ ಅತಿ ದೊಡ್ಡ ಸುಲಿಗೆ ಯೋಜನೆ. ತಮಗೆ ಹಣ ನೀಡಿದವರ ಹೆಸರನ್ನೇ ಮೋದಿ ಮರೆಮಾಚ್ತಾ ಇದ್ದಾರೆ. ಅಂದರೆ ಯಾವ ತರಹ, ಯಾವ ಮಾರ್ಗದಲ್ಲಿ ಇವರು ಹಣ ವಸೂಲಿ ಮಾಡಿರಬಹುದು ನೀವು ಯೋಚನೆ ಮಾಡಿ. ತಮ್ಗೆ ಯಾರು ಹಣ ಕೊಟ್ಟರೋ ಅವ್ರ ಹೆಸರನ್ನ ಹೇಳೋಕ್ಕೆ ಇವರು ಹಿಂದೇಟು ಹಾಕ್ತಾ ಇದ್ರು, ಮರೆಮಾಚ್ತಾ ಇದ್ರು. ಹೇಳಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳಿದ್ರೆ ಏನರ್ಥ? ಎಂಥ ಹಣ ಹಾಗಾದ್ರೆ ಅದು? ಯಾವ ತರಹದ ಹಣ ಅಪ್ಪ ಇದು? ಹೇಳಬೇಕಲ್ವ ಮೋದಿಯವರು ಯಾಕೆ ಮರೆಮಾಚ್ತಾ ಇದ್ರು? ಮೋದಿ ಉದ್ಯೋಗ ಸೃಷ್ಟಿ ಸಿಸ್ಟಮ್ ಇದೆಯಲ್ಲ, ಜಾಬ್ ಕ್ರಿಯೇಟಿಂಗ್ ಸಿಸ್ಟಮ್, ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಇದನ್ನೇ ಕಡಿಮೆ ಮಾಡಿ ಹಾಕ್ಬಿಟ್ಟಿದ್ದಾರೆ ಇವರು. ಎಲ್ಲೆಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತೋ ಅಂಥ ವ್ಯವಸ್ಥೆಯನ್ನೇ ಹಾಳು ಮಾಡಿ ಹಾಕ್ಬಿಟ್ರು ನರೇಂದ್ರ ಮೋದಿಯವರು ಅಂಥೇಳಿ ರಾಹುಲ್ ಗಾಂಧಿ ಒಂದು ಕಡೆ ವಾಗ್ದಾಳಿ ಮಾಡಿದ್ದಾರೆ. मैं सीट का प्रेडिक्शन तो नहीं करता हूं, जनरल बात कह सकता हूं कि बीजेपी को मुझे लग रहा था 15-20 दिन पहले कि 180 से 180 तक जाएंगे. अब मुझे लग रहा है 150 तक जाएंगे. हर स्टेट में हमें रिपोर्ट मिल रही है कि हमारा चुनाव इंप्रूव कर रहा है और अंडर करंट है. जहां तक गठबंधन की बात है, यूपी गठबंधन की बात है, बड़ा पावरफुल गठबंधन है और बहुत अच्छा परफॉर्मेंस होगा हमारा उत्तर प्रदेश में. मैं सीट्स का प्रेडिक्शन, एक तरफ आरएसएस और बीजेपी जो संविधान है, लोकतांत्रिक सिस्टम है, उसको खत्म करने की कोशिश कर रही है, और दूसरी तरफ इंडिया गठबंधन, कांग्रेस पार्टी संविधान को, लोकतंत्र को डिफेंड करने की कोशिश कर रही है, उसकी रक्षा कर रही है. चुनाव में 2-3 बड़े मुद्दे हैं. सबसे बड़ा बेरोजगारी, दूसरे नंबर पर महंगाई, भागीदारी. मगर बीजेपी 24 घंटा डिस्ट्रैक्शन करने में लगी रहती है. कभी प्रधानमंत्री समुद्र के नीचे चले जाते हैं, कभी आसमान में सी प्लेन पे चले जाते हैं, मगर जो मुद्दे हैं उनके बारे में ना प्रधानमंत्री ना बीजेपी बात करते. एक तरफ आरएसएस और बीजेपी जो संविधान है, लोकतांत्रिक सिस्टम है, उसको खत्म करने की कोशिश कर रही है, और दूसरी तरफ पिछले 10 सालों में नरेंद्र मोदी जी ने नोटबंदी करके, गलत जीएसटी लागू करके, और जो बड़े बड़े अरबपति हैं, अदानी जी हैं, उनका पूरा सपोर्ट करके जो रोजगार पैदा करने का सिस्टम था उसको उन्होंने कंप्लीटली खत्म कर दिया है. तो सबसे पहला काम, जो रोजगार हिंदुस्तान के युवाओं को मिलना चाहिए, उसको एक बार फिर स्ट्रेंथन करने का है. उसके लिए हमने अपने मैनिफेस्टो में 2-3 आइडियाज दिए हैं. एक आइडिया रेवोल्यूशनरी आइडिया है, राइट टू अप्रेंटिसशिप. तो जो अमीर घर के बच्चे होते हैं वो अप्रेंटिसशिप करते हैं, ट्रेनिंग मिलती है. ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಬಿಜೆಪಿ ನಾಯಕರು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ 400 ಪಾರ್ ಅಂತ, 400 ದಾಟಿಬಿಡ್ತೀವಿ ಅಂತ ಒಂದು ಘೋಷಣೆ ಕೂತ್ಕೊಂಡು ತಿರುಗಾಡ್ತಾ ಇದ್ದಾರೆ. 400 ಇರಲಿ, ತೀರಾ ಒಂದು 15-20 ದಿನಗಳ ಮುಂಚೆ 180 ಸೀಟ್ ಬರಬಹುದು ಅಂತ ಇತ್ತು ಬಿಜೆಪಿಗೆ. ಇವತ್ತಿನ ಲೆಕ್ಕ ಹೇಳ್ತೀನಿ ಕೇಳಿ, 150 ಸೀಟು ಕೂಡ ಇವರಿಗೆ ಬರಲ್ಲ. ಇದಿಷ್ಟೇ ಅಲ್ಲ, ಏನೋ ಇವರೊಂದು ಈ ಥರದ್ದೊಂದಷ್ಟು ಘೋಷವಾಕ್ಯಗಳನ್ನು ಸೃಷ್ಟಿ ಮಾಡಿ ದೇಶಾದ್ಯಂತ ಹರಿಬಿಟ್ಬಿಟ್ಟಿರ್ತಾರೆ.
ಈ ಘೋಷವಾಕ್ಯಗಳಿಂದ ಈ ಪಾರ್ಟಿ ಗೆಲ್ಲಕ್ಕಾಗಲ್ಲ. ನಾವು ಗ್ರೌಂಡ್ ರಿಯಾಲಿಟಿ ಕೂಡ ನೋಡಬೇಕಲ್ವಾ, ಜನಗಳ ಮನಸ್ಸಲ್ಲಿ ಏನಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಏನು ಕಥೆ ಆಗಿದೆ. ಈ ಬಾರಿ ಬಿ ಜೆ ಪಿಯ ಸೋಲನ್ನು ಪಶ್ಚಿಮ ಉತ್ತರ ಪ್ರದೇಶ ಬರೆಯುತ್ತೆ, ನೋಡ್ತಾ ಇರಿ. ಅಲ್ಲಿಂದ ಒಂದು ದೊಡ್ಡ ವೇವ್ ಶುರುವಾಗಿದೆ. ಪಶ್ಚಿಮ ಉತ್ತರ ಪ್ರದೇಶ ಈ ಬಾರಿ ಬಿ ಜೆ ಪಿಗೆ ವಿದಾಯದ ದಾರಿಯನ್ನು ತೋರಿಸುತ್ತೆ ಅವ್ರಿಗೆ. ಆ ಮಟ್ಟದಲ್ಲಿ ರೈತರು ಹತಾಶರಾಗಿದ್ದಾರೆ ಬಿ ಜೆ ಪಿ ವಿಚಾರದಲ್ಲಿ. ಪಂಜಾಬಲ್ಲಿ ರೈತರಿಗೆ ಸಿಟ್ಟಿದೆ, ಹರಿಯಾಣದಲ್ಲಿ ಸಿಟ್ಟಿದೆ, ವೆಸ್ಟರ್ನ್ ಉತ್ತರ ಪ್ರದೇಶ್ ಅಥವಾ ಪಶ್ಚಿಮ ಉತ್ತರ ಪ್ರದೇಶ ಇವರ ವಿರುದ್ಧವಾಗಿ ನಿಂತುಕೊಂಡಿದೆ. ರಜಪೂತ ಕಮ್ಯುನಿಟಿ, ರಜಪೂತ ಸಮುದಾಯ ಇದೆಯಲ್ಲ, ಇವ್ರ ವಿರುದ್ಧ ಕೂಡ ದೊಡ್ಡ ಮಟ್ಟದ ಸಿಡಿದೆದ್ದಿದೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಗುಜರಾತ್ನಲ್ಲಿಯೂ ಕೂಡ ದೊಡ್ಡ ಮಟ್ಟದ ವಿರೋಧ ಬಿ ಜೆ ಪಿಗೆ ಬಂದಿದೆ. ಇವರು ಹೇಳಬಹುದು 400 ಸೀಟ್ ಗೆದ್ದು ಬಿಡ್ತೀವಿ ಅದು ಇದು ಅಂತ, 150 ಸೀಟ್ ಕೂಡ ಬರಲ್ಲ ಇವರಿಗೆ ಅಂಥೇಳಿ ಒಂದು ಕಡೆ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಇನ್ನು ಇದೇ ಪ್ರೆಸ್ ಮೀಟಲ್ಲಿ ಅಖಿಲೇಶ್ ಕೂಡ ಇದ್ದರು, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ರಾಹುಲ್ ಗಾಂಧಿ ಪಕ್ಷದ ಮೈತ್ರಿ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿ. ಅವ್ರು ಹೇಳ್ತಾರೆ, ಸೀಟ್ಗಳ ಬಗ್ಗೆ ನಾನು ಹೇಳಲ್ಲ, ಆದರೆ ಒಂದು ಅದ್ಭುತ ವಿದಾಯ ಅಂತೂ ಕೂಡ ಈ ಬಿ ಜೆ ಪಿ ಸರ್ಕಾರಕ್ಕೆ ಈ ಬಾರಿ ಜನ ಕೊಡ್ತಾರೆ, ನೋಡ್ತಾ ಇರಿ ಅಂಥೇಳಿ ಅಖಿಲೇಶ್ ಕೂಡ ಶಾನ್ದಾರ್ ವಿದಾಯಿ ಹೋಗಿ ಅಂತ, ಶಾನ್ದಾರ್ ವಿದಾಯಿ ಹೋಗಿ ಬಿ ಜೆ ಪಿ ಕೇಳಿ ಅಂತ ಹೇಳಿ ಅಖಿಲೇಶ್ ಕೂಡ ಒಂದು ಕಡೆ ಮಾತಾಡ್ತಾ ಇದ್ದರು. ಈ ಬಾರಿ ಪಿಚಡಾ, ದಲಿತ್, ಅಲ್ಪಸಂಖ್ಯಾತ್ ಈ ಒಂದು ಜನ ಇದ್ದಾರಲ್ಲ, ಇಷ್ಟು ಜನ ಸೇರಿ ಎಂಥ ಪಾಠ ಕಲಿಸ್ತಾರೆ. ಇದು ಗ್ರೌಂಡ್ ರಿಯಾಲಿಟಿ ನಾವು ಮಾತಾಡ್ತಿರೋದು. ಅಂಡರ್ ಕರೆಂಟ್ ಏನಿದೆ, ಮೇಲ್ಗಡೆ ತಿರುಗಾಡೋದು, ರೋಡ್ ಶೋ ಮಾಡೋದು, ಸಭೆ ಮಾಡೋದು, ಜೋರಾಗಿ ಫ್ಲ್ಯಾಗ್ಗಳು ಹಾರಾಡಿಸೋದು, ಇದೆಲ್ಲ ಮೇಲ್ಗಡೆ ಒಂದು ಭಾಗ. ಸೋಷಿಯಲ್ ಮೀಡಿಯಾನೋ ಮಾಧ್ಯಮನೋ ಇದೊಂದು ಭಾಗ. ಒಳಗಡೆ ಜನಗಳ ಮನಸ್ಸನ್ನು ನಾವು ಮಾತಾಡ್ತಾ ಇದ್ದೀವಿ ಅಂತ ಅಖಿಲೇಶ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ.